ಈ ವಿಡಿಯೋದಲ್ಲಿ ಬಂದು ನಾವು ಸೆಕ್ಯೂರಿಟಿ ಗ್ರೂಪ್ ಮತ್ತೆ ನಕಲ್ ಬಗ್ಗೆ ನೋಡೋಣ. ಮೊದಲು ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸೆಕ್ಯೂರಿಟಿ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ, ಏನಕ್ಕೆ ಯೂಸ್ ಆಗುತ್ತೆ ಅಂತ. ಅದಾದ್ಮೇಲೆ ಬಂದು ನಾನು ನಕಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿ ನಾರ್ಮಲ್ ಆಗಿ ಏನಕ್ಕೆ ಇದು ಬಂದು ಸೆಕ್ಯೂರಿಟಿ ಗ್ರೂಪ್ ಬಂದು ಇನ್ಸ್ಟೆನ್ಸ್ ಲೆವೆಲಲ್ಲಿ ನೀವು ಸೆಕ್ಯೂರ್ ಮಾಡ್ಬೋದು ಪರ್ಟಿಕ್ಯುಲರ್ ಆಗಿ ಇನ್ಸ್ಟೆನ್ಸ್ಗಳನ್ನ. ಈ ನಕಲ್ ಬಂದು ಪರ್ಟಿಕ್ಯುಲರ್ ಆಗಿ ಸಬ್ನೆಟ್ ಲೆವೆಲ್ ಅಲ್ಲಿ ನೀವು ಸೆಕ್ಯೂರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ನಕಲ್ನ ಒಂದು ಕಾನ್ಫಿಗರ್ ಮಾಡ್ತು ಅಂತ ಅಂದ್ರೆ ನಿಮಗೆ ಈ ನಕಲ್ ಒಳಗಡೆ ಈ ಸಬ್ನೆಟ್ ಒಳಗಡೆ ಬಂದು ಎಷ್ಟು ಇನ್ಸ್ಟೆನ್ಸ್ಗಳನ್ನ ಲಾಂಚ್ ಮಾಡಿರ್ತಾರೋ ಆ ಇನ್ಸ್ಟೆನ್ಸ್ಗಳೆಲ್ಲನೂ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡ್ಬೋದು. ಸೆಕ್ಯೂರಿಟಿ ಗ್ರೂಪ್ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಇನ್ಸ್ಟೆನ್ಸ್ಗೆ ಯಾವ ಇನ್ಸ್ಟೆನ್ಸ್ಗೆ ನೀವು ಸೆಕ್ಯೂರಿಟಿ ಗ್ರೂಪ್ನ ಅಟ್ಯಾಚ್ ಮಾಡಿರ್ತೀರೋ ಆ ಇನ್ಸ್ಟೆನ್ಸ್ ಮಾತ್ರ ನೀವು ಕಂಟ್ರೋಲ್ ಮಾಡೋಕ್ಕಾಗೋದು. ಇನ್ ಕೇಸ್ ಏನಾದರೂ ಬೇರೆ ಇನ್ಸ್ಟೆನ್ಸ್ಗೆ ಬೇರೆ ಸೆಕ್ಯೂರಿಟಿ ಗ್ರೂಪ್ ಏನಾದ್ರು ಅಸೈನ್ ಮಾಡಿತ್ತು ಅಂತ ಅಂದ್ರೆ ನೀವು ಆ ಸೆಕ್ಯೂರಿಟಿ ಗ್ರೂಪ್ನ ಈ ಸೆಕ್ಯೂರಿಟಿ ಗ್ರೂಪಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮೀನ್ಸ್ ಈ ಇನ್ಸ್ಟೆನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮಗೆ ಮುಂದೆ ಅದು ಪ್ರಾಕ್ಟಿಕಲ್ ಸೆಷನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು ಬಂದು ನಮ್ದು ಒಂದು VPC ಅಂತ ತಿಳ್ಕೊಳ್ಳಿ. VPC ಆದಮೇಲೆ ಬಂದು ನಮ್ಮದು ಸೆಕೆಂಡ್ ಲೇಯರ್ ಬಂದು ಸಬ್ನೆಟ್ ಇರುತ್ತೆ. ಸಬ್ನೆಟ್ ಆದಮೇಲೆ ಬಂದು ನಾವು ಒಂದು EC2 ಇನ್ಸ್ಟೆನ್ಸ್ ಅಲ್ಲಿ ಲಾಂಚ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ನಾವು ಸೆಕ್ಯೂರ್ ಮಾಡೋದಕ್ಕೆ ನಾವು ಸೆಕ್ಯೂರಿಟಿ ಗ್ರೂಪ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಈ ಸಬ್ನೆಟ್ ಲೆವೆಲಲ್ಲಿ ಸೆಕ್ಯೂರ್ ಮಾಡೋದಕ್ಕೆ ನಾವು ಬಂದು ನಕಲ್ನ ಯೂಸ್ ಮಾಡ್ತೀವಿ. ಓಕೆನಾ? ಅದೇ ರೀತಿ ನೀವು VPC ಲೆವೆಲ್ ಬೇಕಾದ್ರೂ ಮಾಡಬೇಕು ಅಂತ ಅಂದ್ರೆ ನೀವು ನೆಟ್ವರ್ಕ್ ಫೈರ್ವಾಲ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಸೆಕ್ಯೂರ್ ಮಾಡ್ಬೋದು. ಏನಕ್ಕೆ ಸೆಕ್ಯೂರಿಟಿ ಗ್ರೂಪ್ನ ಯೂಸ್ ಮಾಡಬೇಕು ಅಥವಾ ನಕಲ್ನ ಯೂಸ್ ಮಾಡಬೇಕು ಅಥವಾ ನೆಟ್ವರ್ಕ್ ಫೈರ್ವಾಲ್ನ ಯೂಸ್ ಮಾಡಬೇಕು, ಏನಕ್ಕೆ ಮೂರನ್ನು ಯಾವುದಕ್ಕೆ ಇದೊಂದು ಯೂಸ್ ಮಾಡಿದ್ರೆ ಸಾಕಲ್ವಾ, ಏನಕ್ಕೆ ನಕಲ್ ಯೂಸ್ ಮಾಡಬೇಕು, ಏನಕ್ಕೆ ನೆಟ್ವರ್ಕ್ ಫೈರ್ವಾಲ್ ಯೂಸ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಲೆವೆಲಲ್ಲಿ ಅದು ಸೆಕ್ಯೂರಿಟಿನ ಕೊಡ್ತಾ ಹೋಗುತ್ತೆ. ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ನಿಮ್ದೊಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಈ ಮನೆ ಒಳಗಡೆ ಬಂತು ಅಂತಂದ್ರೆ ನಿಮ್ಗೆ 3 ಗೇಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಈ 3 ಗೇಟು ಈ ಫೈನಲ್ ಗೇಟಲ್ಲಿ ಬಂತು ಅಂತಂದ್ರೆ ನಿಮ್ದು ಒಡವೆ ಅಥವಾ ನಿಮ್ ದುಡ್ಡು ಅಥವಾ ನಿಮ್ದು ಡೈಮಂಡ್ಸ್ಗಳು ಎಲ್ಲ ಈ ಗೇಟಲ್ಲಿ ಇಕ್ಕಿರ್ತೀರ ಅಂತ ತಿಳ್ಕೊಳ್ಳಿ. ನೀವು ಪರ್ಟಿಕ್ಯುಲರ್ ಆಗಿ ಈ ಸೆಕ್ಯೂರಿಟಿ ಗ್ರೂಪ್ನ ಯೂಸ್ ಮಾಡ್ಕೊಂಡು ಈ ಲೆವೆಲಲ್ಲಿ ನೀವು ಸೆಕ್ಯೂರಿಟಿನ ಇಂಪ್ಲಿಮೆಂಟ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಯಾರಾದರೂ ಒಬ್ಬ ದರೋಡೆಕೋರ ಬಂದ್ರೆ ಡೈರೆಕ್ಟ್ ಆಗಿ ಮೊದಲು ಈ ಲೆವೆಲ್ಗೆ ಬರ್ತಾನೆ. ಈ ಲೆವೆಲ್ ಆಲ್ರೆಡಿ ಓಪನ್ ಇರೋದ್ರಿಂದ ನೆಕ್ಸ್ಟ್ ಈ ಲೆವೆಲ್ಗೆ ಬರ್ತಾನೆ. ಈ ಲೆವೆಲಲ್ಲಿ ಆಲ್ರೆಡಿ ಓಪನ್ ಇರೋದ್ರಿಂದ ಈ ಲೆವೆಲ್ಗೆ ಬರ್ತಾನೆ. ಇನ್ ಕೇಸ್ ಏನಾದರೂ ಅವನಿಗೆ ಈ ಡೋರ್ದು ಕೀ ಸಿಕ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಈ ಡೋರ್ನ ಓಪನ್ ಮಾಡ್ಕೊಂಡು ಅವ್ನು ಇಲ್ಲಿಂದ ಬಂದು ಈ ರೀತಿ ದರೋಡೆ ಮಾಡ್ಕೊ ಹೋಗ್ತಾನೆ. ಓಕೆನಾ? ನೆಕ್ಸ್ಟು ಅಂತಂದ್ರೆ ನಾರ್ಮಲ್ ಇದ್ರಲ್ಲೇ ಬಂತು ಅಂದ್ರೆ ನೆಕ್ಸ್ಟ್ ನಾವು ಇನ್ನೊಂದು ಲೆವೆಲ್ ಅಲ್ಲಿ ಸೆಕ್ಯೂರಿಟಿನ ಅಲೋಕೇಟ್ ಮಾಡ್ಬೋದು. ಇದ್ರಲ್ಲಿ ಬಂತು ಅಂತಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೆಕ್ಯೂರಿಟಿನ ಅಲೋ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಈ ಡೋರ್ದು ಅವನ ಹತ್ರ ಕೀ ಸಿಕ್ತು ಅಂತ ಅಂದ್ರೂ ಈ ಡೋರ್ದು ಕೀ ಅವನ ಹತ್ರ ಸಿಗಲ್ಲ. ಇನ್ ಕೇಸ್ ಏನಾದ್ರು ಸಿಕ್ಕಿಲ್ಲ ಅಂತ ಅಂದ್ರೆ ಈ ಲೆವೆಲ್ ಅಲ್ಲಿ ಓಪನ್ ಮಾಡಕ್ಕಾಗಿಲ್ಲ ಅಂತ ಅಂದ್ರೆ ಇವನ ಹತ್ರ ಈ ಕೀ ಇದ್ರೂ ವೇಸ್ಟೇ. ಓಕೆನಾ? ಅದೇ ರೀತಿ ಇವೆರಡರದ್ದು ಕೀ ಸಿಕ್ತು ಅಂತ ಅಂದ್ರೂ ಇಲ್ಲೇನಾದ್ರು ನಾವು ಸೆಕ್ಯೂರಿಟಿ ಇಂಪ್ಲಿಮೆಂಟ್ ಮಾಡ್ತು ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಸಿಕ್ಕಿಲ್ಲ ಅಂತ ಅಂದ್ರೆ ಈ 2 ಕೀ ಇದ್ರೂ ವೇಸ್ಟ್. ಅದೇ ರೀತಿ ನಾವು ಈ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಅಷ್ಟೇ ಇದು ಬಂದು ನಾವು ಲಾಸ್ಟ್ ಲೆವೆಲ್ ಅಂತಂದ್ರೆ ಇನ್ಸ್ಟೆನ್ಸ್ ಲೆವೆಲ್ ಅಲ್ಲಿ ನಾವು ಸೆಕ್ಯೂರಿಟಿ ಗ್ರೂಪ್ನ ಎನೇಬಲ್ ಮಾಡ್ತೀವಿ. ಅದಾದ್ಮೇಲೆ ಸಬ್ನೆಟ್ ಲೆವೆಲ್ ಬಂತು ಅಂದ್ರೆ ಇದು VPC ಲೆವೆಲ್ ಬಂತು ಅಂದ್ರೆ ನಾವು ನೆಟ್ವರ್ಕ್ ಫೈರ್ವಾಲ್ನ ಯೂಸ್ ಮಾಡ್ತೀವಿ. ಯಾವುದೇ ಯೂಸರ್ ಪರ್ಟಿಕ್ಯುಲರ್ ಆಗಿ ಈ ಇನ್ಸ್ಟೆನ್ಸ್ ಅಲ್ಲಿ ಬಂತು ಅಂತಂದ್ರೆ ಇದು ಇನ್ಸ್ಟೆನ್ಸ್ ಅಂತ ತಿಳ್ಕೊಳ್ಳಿ. ಈ ಇನ್ಸ್ಟೆನ್ಸ್ ಅಲ್ಲಿ ಬಂತು ಅಂದ್ರೆ ಯಾವುದೋ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ವಿ 80 ಪೋರ್ಟಲ್ ಅಂತ ತಿಳ್ಕೊಳ್ಳಿ. ಇವನೇನಾದ್ರೂ ಈ ಪರ್ಟಿಕ್ಯುಲರ್ ಆಗಿ 80 ಪೋರ್ಟ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಅವನು ಬಂದು ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇನಾದ್ರೂ ಎನೇಬಲ್ ಆಗಿತ್ತು ಅಂತಂದ್ರೆ ಆಮೇಲೆ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಇನ್ ಕೇಸ್ ಏನಾದ್ರು ಇಲ್ಲಿ ಎನೇಬಲ್ ಮಾಡಿರ್ತೀನಿ ತಿಳ್ಕೊಳ್ಳಿ, ಇಲ್ಲಿ ಏನಾದ್ರು ನಾನು ಡಿಸೇಬಲ್ ಮಾಡ್ತು ಅಂತಂದ್ರೆ ಯಾವುದೇ ರೀತಿ ಅವ್ನು ಬಂದು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆನಾ? ಮೊದಲು ನಾವು ಸೆಕ್ಯೂರಿಟಿ ಲೆವೆಲ್ ನೋಡೋಣ ಅಂತಂದ್ರೆ ಸೆಕ್ಯೂರಿಟಿ ಗ್ರೂಪ್ ಲೆವೆಲ್ ಅಲ್ಲಿ, ಇನ್ಸ್ಟೆನ್ಸ್ ಲೆವೆಲ್ ಅಲ್ಲಿ. ಅದಾದ್ಮೇಲೆ ಬಂದು ನಾವು ನೆಕ್ಸ್ಟ್ ನಕಲ್ ನೋಡೋಣ. ಅದಾದ್ಮೇಲೆ ಬಂದು ಫೈನಲ್ ಆಗಿ ನೆಟ್ವರ್ಕ್ ಫೈರ್ವಾಲ್ ನೋಡೋಣ. ಮೊದಲು ಸೆಕ್ಯೂರಿಟಿ ಗ್ರೂಪ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇವಾಗ ಬಂದು ನೀವು ಮೊದಲು VPC ಮತ್ತೆ ಸಬ್ನೆಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ ಕೇಸ್ ನನಗೆ ಗೊತ್ತಾಗಲಿಲ್ಲ ಅಂತ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಕ್ರಿಯೇಟ್ ಮಾಡೋದು ರೌಟ್ ಟೇಬಲ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ನನ್ನ ಹತ್ರ VPC ಇರೋದ್ರಿಂದ ನಾ ಏನ್ ಮಾಡ್ತೀನಿ, ಒಂದು EC2 ಇನ್ಸ್ಟೆನ್ಸ್ ರನ್ ಮಾಡ್ತೀನಿ. ಓಕೆ, ಲಾಂಚ್ ಅಂತ ಕೊಟ್ಟು ನಾನು ಬಂದು ಇಲ್ಲಿ ವೆಬ್ ಸರ್ವರ್ ಅಂತ ಕೊಡ್ತೀನಿ. ಇಲ್ಲಿ ಬಂದು ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಬಂದು ಕೀ ಬಂದು ನಾನು ಯಾವುದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನೆಟ್ವರ್ಕ್ ಸೆಟ್ಟಿಂಗ್ ಬಂತು ಅಂದ್ರೆ ಪರ್ಟಿಕ್ಯುಲರ್ VPC ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡಿಫಾಲ್ಟ್ ಆಗಿ ಒಂದೇ VPC ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಪ್ರಿಫರೆನ್ಸ್ ಬಂತು ಅಂತ ಅಂದರೆ ನಾನು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ 2-3 ಇತ್ತು ಅಂತಂದರೆ ಪರ್ಟಿಕ್ಯುಲರಾಗಿ ಯಾವುದು ಪಬ್ಲಿಕ್ ಸಬ್ನೆಟ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಪಬ್ಲಿಕ್ IP ಎನೇಬಲ್ ಆಗುತ್ತೆ, ಇಲ್ಲಿ ಆಪ್ಷನ್ ತೋರಿಸ್ತದೆ. ಇಲ್ಲಿ ಬಂದು ನೀವು ಈ ಇನ್ಸ್ಟೆನ್ಸ್ ಲೆವೆಲಲ್ಲಿ ನೀವು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನು ಡಿಫಾಲ್ಟಾಗಿ ಅಲ್ಲಿ ಆಪ್ಷನ್ ತೋರಿಸ್ತಿದೆ ನೋಡಿ. ಇನ್ ಕೇಸ್ ನಾನು ಕ್ರಿಯೇಟ್ ಮಾಡಿತ್ತು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಯಾವುದೇ ರೀತಿ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕ್ರಿಯೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ನೇಮ್ ಕೊಡ್ತೀನಿ. ಇಲ್ಲಿ ಬಂದು ನಾನು ಟೆಸ್ಟ್ ESG ಅಂತ ಕೊಡ್ತೀನಿ, ಟೆಸ್ಟ್ ಸೆಕ್ಯೂರಿಟಿ ಗ್ರೂಪ್ ಅಂತ ಕೊಡ್ತೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬಂದು ಇದನ್ನ ನಾನು ಕಾಪಿ ಮಾಡ್ತೀನಿ. ಓಕೆ, ಅದಾದ್ಮೇಲೆ ಬಂದು ಡಿಫಾಲ್ಟ್ ಆಗಿ ನೀವು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡಿದಾಗ SSH ಪೋರ್ಟು ಇನ್ಬೌಂಡ್ ರೂಲು ಅಲ್ಲಿ SSH ಪೋರ್ಟ್ ಮಾತ್ರ ಎನೇಬಲ್ ಆಗಿರುತ್ತೆ, ಇನ್ನು ಯಾವುದೇ ರೀತಿ ಪೋರ್ಟ್ಗಳು ಎನೇಬಲ್ ಆಗಿರಲ್ಲ. ಔಟ್ಬೌಂಡ್ ರೂಲಲ್ಲಿ ಎಲ್ಲ ಅಲೋ ಆಗಿರುತ್ತೆ. ಏನಕ್ಕೆ ಔಟ್ಬೌಂಡ್ ರೂಲಲ್ಲಿ ಎಲ್ಲ ಅಲೋ ಇರುತ್ತೆ, ಏನಕ್ಕೆ ಇದರಲ್ಲಿ ಇನ್ಬೌಂಡ್ ರೂಲಲ್ಲಿ ಏನಕ್ಕೆ SSH ಮಾತ್ರ ಎನೇಬಲ್ ಇರುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ನಾರ್ಮಲ್ ಆಗಿ ಕ್ರಿಯೇಟ್ ಮಾಡೋಣ ಅಷ್ಟೇ. ಅದಾದ್ಮೇಲೆ ಬಂದು ನಾನು ಇಲ್ಲಿ ಡೈರೆಕ್ಟಾಗಿ ಯೂಸರ್ ಡೇಟಾದಲ್ಲಿ ಬಂದು ನಾನು ಸ್ವಲ್ಪ ಕಮೆಂಟ್ಗಳನ್ನ ರನ್ ಮಾಡ್ತೀನಿ. ಏನಕ್ಕೆ ನಾನು ಇಲ್ಲೇ ರನ್ ಮಾಡ್ತಾ ಇದ್ದೀನಿ ಅಂತಂದರೆ EC2 ಇನ್ಸ್ಟೆನ್ಸ್ ರನ್ ಆದಮೇಲೆ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಅಪಾಚಿ ವೆಬ್ ಸರ್ವರ್ನ ನಾನು ಇನ್ಸ್ಟಾಲ್ ಮಾಡೋ ಬದಲು ಡೈರೆಕ್ಟಾಗಿ ಇಲ್ಲೇ ರನ್ ಮಾಡ್ತೀನಿ. ನಾನು ಯಾವಾಗ ಇನ್ಸ್ಟೆನ್ಸು ಕ್ರಿಯೇಟ್ ಆಗುತ್ತೋ ಅವಾಗ ಆಟೋಮೆಟಿಕ್ಕಾಗಿ ಸ್ಕ್ರಿಪ್ಟ್ಗಳು ರನ್ ಆಗಿ ಪರ್ಟಿಕ್ಯುಲರಾಗಿ ಅಪಾಚಿ ವೆಬ್ ಸರ್ವರ್ ಏನಿದೆ ಅದು ಇನ್ಸ್ಟಾಲ್ ಆಗುತ್ತೆ. ಮೊದಲು ನಾನು ಇಲ್ಲಿ ಕಮೆಂಟ್ನ ಕೊಡ್ತೀನಿ, ಅಪ್ಡೇಟ್ ಕಮೆಂಟ್ನ. ಅದಾದಮೇಲೆ ಬಂದು ನಾನು sudo apt install apache 2 ಅಂತ ಕೊಟ್ಟು ಎಸ್ ಅಂತ ಕೊಟ್ಟು ಒಂದು ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀನಿ. ಓಕೆ, ಇದು ಇನ್ಸ್ಟೆನ್ಸು ಲಾಂಚ್ ಆಗ್ತಾ ಇದೆ. ಓಕೆ, ಇದ್ರ ಸ್ಟೇಟಸ್ ಚೆಕ್ ಮಾಡೋಣ. ಸ್ಟೇಟಸ್ ಬಂದು ಪೆಂಡಿಂಗಲ್ಲಿದೆ, ಸ್ವಲ್ಪ ಟೈಮ್ ವೆಯ್ಟ್ ಮಾಡೋಣ. 2 ಔಟ್ ಆಫ್ 2 ಬಂದಮೇಲೆ ಸ್ಟೇಟಸ್ಸು ನಾವು ಪರ್ಟಿಕ್ಯುಲರ್ ಆಗಿ ವೆಬ್ ಸರ್ವರ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಬ್ಲಿಕ್ IP ಆಲ್ರೆಡಿ ಎನೇಬಲ್ ಆಗಿದೆ. ಇದನ್ನ ಕಾಪಿ ಮಾಡಿ ನೀವು ಇಲ್ಲಿ ಎನೇಬಲ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಕೊಟ್ರು ನೀವು ಯಾವುದೇ ರೀತಿ ಅಪಾಚಿ ವೆಬ್ ಸರ್ವರ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ನಾವು ಇಲ್ಲಿ ಬಂದು ಸೆಕ್ಯೂರಿಟಿ ಗ್ರೂಪಲ್ಲಿ ಬಂದು ಯಾವುದೇ ರೀತಿ ಪೋರ್ಟ್ನ ಎನೇಬಲ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ನಾವು ಆ ವಿಡಿಯೋದಲ್ಲಿ ಪ್ರೀವಿಯಸಲ್ಲಿ ಹೇಳ್ದಂಗೆ ಯಾವುದೇ ರೀತಿ ನಾವು ಕೀನ ಎನೇಬಲ್ ಮಾಡಿಲ್ಲ. ಅಂತಂದರೆ ಕೀ ಇದ್ರೆ ಅಷ್ಟೇ ಸೆಕ್ಯೂರಿಟಿ ಗ್ರೂಪ್ ಕೀ ಇದ್ರೆ ಅಷ್ಟೇ ಅವನು ಹೋಗಿ ಆ ಇನ್ಸ್ಟೆನ್ಸ್ನ ಓಪನ್ ಮಾಡೋಕ್ಕಾಗೋದು. ಅದೇ ರೀತಿ ಇಲ್ಲಿ ಬಂದು 22 ಪೋರ್ಟ್ನ ಎನೇಬಲ್ ಮಾಡಿದ್ದೀನಿ ಅಷ್ಟೇ. ಅಂತ ಅಂದರೆ 22 ಇರೋನು ಏನಿರ್ತಾನೆ ಅವ್ನದ್ದು ಏನಿದೆ ಕೆಲಸಗಳು ಅದನ್ನು ಮಾತ್ರ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆ ರೂಮಲ್ಲಿ ಬಂದು ಯಾರೋ ಕ್ಲೀನಿಂಗ್ ಇರ್ತಾರೆ, ಕ್ಲೀನಿಂಗ್ಗೆ ಒಂದು ಆಪ್ಷನ್ ಕೊಟ್ಟಿರ್ತೀವಿ. ಅದೇ ರೀತಿ ಇಲ್ಲಿ ಬಂದು ಪರ್ಟಿಕ್ಯುಲರ್ ಆಗಿ ಆಕ್ಸೆಸ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಡ್ತೇವೆ, ಅದು ಬಂದು 22 ಅಂತ ಅರ್ಥ. ನೆಕ್ಸ್ಟ್ ಇದನ್ನು ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನಾವು 80 ಪೋರ್ಟ್ನ ಎನೇಬಲ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ನೀವು ಆಕ್ಸೆಸ್ ಮಾಡೋಕ್ಕಾಗಲ್ಲ, 80 ಪೋರ್ಟ್ ಎನೇಬಲ್ ಮಾಡಿದ್ರಷ್ಟೇ ಆಕ್ಸೆಸ್ ಮಾಡೋಕ್ಕಾಗೋದು. ಯಾಕಂದರೆ ಆ ಅಪಾಚಿ ಬಂದು 80 ಪೋರ್ಟಲ್ಲಿ ರನ್ ಆಗ್ತಾ ಇರುತ್ತೆ. ಇಲ್ಲಿ ಬಂದು ನಾನು ಇನ್ಬೌಂಡು ಮತ್ತು ಔಟ್ಬೌಂಡು 2 ರೂಲ್ ಇದೆ, ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಯೂಸರು ಅಥವಾ ಯಾರೋ ಇರ್ತಾರೆ ಅಂತ ತಿಳ್ಕೊಳ್ಳಿ, ಕ್ಲೈಂಟ್ಗಳು ಯಾರೋ ಇರ್ತಾರೆ ಅಂತ ತಿಳ್ಕೊಳ್ಳಿ. ಇದು ಬಂದು ನಿಮ್ಮದು EC2 ಇರುತ್ತೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂದು ನಾವು ಯಾವುದೋ ಒಂದು ವೆಬ್ ಸರ್ವರ್ನ ರನ್ ಮಾಡಿದ್ವಿ ಅಥವಾ ಈ ವೆಬ್ ಸರ್ವರ್ ಒಳಗಡೆ ಯಾವುದೋ ಒಂದು ಅಪ್ಲಿಕೇಶನ್ ರನ್ ಮಾಡ್ತಾ ಇದ್ದೀವಿ ತಿಳ್ಕೊಳ್ಳಿ. ಇದನ್ನು ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ಇನ್ಬೌಂಡ್ ರೂಲ್ ಅಂತಂದರೆ ಯೂಸರ್ ಕಡೆಯಿಂದ ಯಾವುದೇ ರಿಕ್ವೆಸ್ಟ್ ಬಂದ್ರೂ ಇಲ್ಲಿ ಬಂದು ನಾವು ಇನ್ಬೌಂಡ್ ರೂಲ್ 80 ಪೋರ್ಟ್ ಎನೇಬಲ್ ಮಾಡಿದ್ರಷ್ಟೇ ನೀವು ಇದರಲ್ಲಿರೋ ವೆಬ್ ಸರ್ವರ್ನ ಆಕ್ಸೆಸ್ ಮಾಡೋಕ್ಕಾಗೋದು. ಇಲ್ಲಿಂದ ಇನ್ಪುಟ್ ಅಂತಂದರೆ ಇನ್ಪುಟ್ ಕೊಡ್ತಾ ಇದ್ದಾರೆ ನನಗೆ 80 ಬೇಕು ಅಂತ. ಇವನು ಏನಾದರೂ ಇಲ್ಲೇನಾದರೂ ಎನೇಬಲ್ ಇತ್ತು ಅಂದ್ರೆ ಅಷ್ಟೇ ನಿಮಗೆ ರಿಕ್ವೆಸ್ಟು ರೆಸ್ಪಾನ್ಸು ಬರೋದು ನಿಮಗೆ. ಇಲ್ಲಿ 80 ಪೋರ್ಟ್ ಅಂತ ಅಂದರೆ ಇಲ್ಲಿ ಯಾರು ಆಕ್ಸೆಸ್ ಮಾಡ್ತಾರೋ ಇಲ್ಲಿಂದ ಯಾವುದು ರಿಕ್ವೆಸ್ಟ್ ಬರುತ್ತೋ ಆ ರಿಕ್ವೆಸ್ಟ್ನ ಎನೇಬಲ್ ಮಾಡೋಕ್ಕೆ 80 ಪೋರ್ಟ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಬಂದು ಔಟ್ಬೌಂಡ್ ಟ್ರಾಫಿಕ್ ಅಂತಂದರೆ ಇಲ್ಲಿಂದ ಹೊರಗಡೆ ಹೋಗೋದು ಅಂತ ಅಂದರೆ ಇನ್ ಕೇಸ್ ಏನಾದರೂ ನಾನು ಅಲ್ಲಿ ನೋಡ್ಬೋದು ಆ್ಯಪ್ ಅಪ್ಡೇಟ್ ಅಂತ ಕೊಟ್ಟೆ. ಇನ್ ಕೇಸ್ ಏನಾದರೂ ಅಪ್ಡೇಟ್ ಮಾಡಬೇಕು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಆಗಿ EC2 ಇನ್ಸ್ಟೆನ್ಸು ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಅಲ್ಲಿಂದ ಡೌನ್ಲೋಡ್ ಮಾಡಿ ಇಲ್ಲಿಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇವಾಗ ಅಪಾಚಿ 2 ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ನಾವು ಔಟ್ಬೌಂಡ್ ಟ್ರಾಫಿಕ್ನ ಎನೇಬಲ್ ಮಾಡಬೇಕಾಗುತ್ತೆ. ಅವಾಗಷ್ಟೇ ಇದು ಬಂದು ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಳಕ್ಕಾಗೋದು. ಬಟ್ ಇನ್ಬೌಂಡ್ ಟ್ರಾಫಿಕ್ ಏನು ಅಂತ ಅಂದರೆ ಇದರಲ್ಲಿರೋ ಅಪ್ಲಿಕೇಶನ್ಗಳನ್ನ ಆಕ್ಸೆಸ್ ಮಾಡೋಕ್ಕೆ ಯಾರೋ ಒಬ್ಬರು ಯೂಸರು ರಿಕ್ವೆಸ್ಟ್ ಕಳಿಸ್ತಾನೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ನಾವು 80 ಪೋರ್ಟ್ನ ಎನೇಬಲ್ ಮಾಡಿರ್ಬೇಕಷ್ಟೇ. 80 ಪೋರ್ಟ್ನ ಎನೇಬಲ್ ಮಾಡಿದ್ರಷ್ಟೇ ನಾವು ಪರ್ಟಿಕ್ಯುಲರ್ ಆಗಿ EC2 ಇನ್ಸ್ಟೆನ್ಸ್ ಇರೋ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಓಕೆ, ನಾರ್ಮಲಿ ಬಂದು ಔಟ್ಬೌಂಡು ಬಂದು ಆಲ್ಮೋಸ್ಟ್ ಆಲ್ ಎನೇಬಲ್ ಇರುತ್ತೆ ಎಲ್ಲ ಫುಲ್ ಟ್ರಾಫಿಕ್ಕು ಅಲೋ ಅಂತ ಇರುತ್ತೆ. ಇನ್ಬೌಂಡ್ ಟ್ರಾಫಿಕ್ ಮಾತ್ರ ನಾವು ಕಂಟ್ರೋಲ್ ಮಾಡ್ತೀವಿ ನಾರ್ಮಲ್ ಆಗಿ. ಇವಾಗ ನಾವು ಇನ್ಬೌಂಡ್ ಟ್ರಾಫಿಕಲ್ಲಿ 80 ಪೋರ್ಟ್ನ ಎನೇಬಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಕಸ್ಟಮ್ TCP ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಕಸ್ಟಮ್ TCPಯಲ್ಲಿ ನೀವು ಯಾವ ಪೋರ್ಟ್ ಮೆನ್ಷನ್ ಮಾಡ್ತೀರಾ ಆ ಪೋರ್ಟ್ನ ಎನೇಬಲ್ ಮಾಡ್ಬೋದು. 80
ಇವಾಗ ಸೇವ್ ಕೊಟ್ಟು ಎನೇಬಲ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಆಕ್ಸೆಸ್ ಆಗುತ್ತೆ. ಇಲ್ಲಿ ಬಂದು 80 ಪೋರ್ಟ್ನ ನಾನು ಎನೇಬಲ್ ಮಾಡಿದೆ. ಈ ಲೆವೆಲಲ್ಲಿ ಸೆಕ್ಯೂರಿಟಿ ಗ್ರೂಪಲ್ಲಿ ಎನೇಬಲ್ ಮಾಡಿದೆ. ಅವಾಗ ಏನಾಗುತ್ತೆ, ಈ ಗೇಟ್ ಓಪನ್ ಆಗಿ ಈ ಗೇಟ್ ಮುಖಾಂತರ ಬರೀ 80 ಪೋರ್ಟ್ ಮಾತ್ರ ಆಕ್ಸೆಸ್ ಆಗುತ್ತೆ. ಇವಾಗ ನಾವು ರಿಫ್ರೆಶ್ ಮಾಡಿ ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು ಇವಾಗ ಎನೇಬಲ್ ಆಯಿತು ಅಂತ. ಅಂದರೆ ನಾವು ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ಹತ್ರ ಒಂಥರ ಗೇಟ್ ಥರ. ಇವಾಗ ನೀರು ಈ ಮೈಸೂರು KRS ಅಲ್ಲಿ ಬಂತು ಅಂತಂದರೆ ಡ್ಯಾಮ್ನ ಓಪನ್ ಮಾಡಿದಾಗ ಅಷ್ಟೇ ಆ ಪರ್ಟಿಕ್ಯುಲರ್ ಆಗಿ ನೀರು ತಮಿಳ್ನಾಡಿಗೆ ಹರಿದು ಹೋಗೋದು. ಅದೇ ರೀತಿ ಇಲ್ಲಿ ಒಂದು ಡ್ಯಾಮ್ ಅಂತ ತಿಳ್ಕೊಳ್ಳಿ. ಡ್ಯಾಮ್ನ ಮೇಲ್ಗಡೆ ಓಪನ್ ಮಾಡಿದಾಗ ಅಷ್ಟೇ 80 ಪೋರ್ಟ್ನ ಓಪನ್ ಮಾಡಿದಾಗ ಅಷ್ಟೇ ಆ 80 ಪೋರ್ಟಿಂದ ಆಕ್ಸೆಸ್ ಮಾಡಿ ಅವ್ನ ಪರ್ಟಿಕ್ಯುಲರ್ ರೆಸ್ಪಾನ್ಸ್ ಏನಿದೆ ಅದು ಹೋಗೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಆಕ್ಸೆಸ್ ಆಗ್ತಾ ಇದೆ.